ಕೊತ್ಗೆರೆ ಹಾಗೂ ಸುತ್ತಮುತ್ತಲಿನ ಗ್ರಾಮದ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರೇ, ಎಲ್ಲ ನನ್ನ ತಾಯಂದಿರೇ, ಸಹೋದರ ಸಹೋದರಿಯರೇ, ಸ್ನೇಹಿತರೆ, ಪಕ್ಷದ ಎಲ್ಲ ಗೌರವಾನ್ವಿತ ಮುಖಂಡರೇ, ಎಲ್ಲ ಕಾರ್ಯಕರ್ತ ಬಂಧುಗಳೇ, ವೇದಿಕೆ ಮೇಲೆ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿರ್ತಕ್ಕಂಥ ಡಾಕ್ಟರ್ ರಂಗನಾಥ್ ಅವರೇ, ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು, ಪಂಚಾಯಿತಿಯ ಅಧ್ಯಕ್ಷರು, ಸದಸ್ಯರುಗಳು, ಎಲ್ಲ ಗೌರವಾನ್ವಿತ ಮುಖಂಡರೇ, ತಾಲೂಕ್ ಪಂಚಾಯಿತಿಯ ಸದಸ್ಯರೇ, ಇವತ್ತು 26ನೇ ತಾರೀಕು ನಡೆಯುವಂತ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತ ನಾನು ತಮ್ಮ ಹಸ್ತದ ಗುರುತಿಗೆ ಮತ ಕೇಳಲಿಕ್ಕೋಸ್ಕರ ಇಲ್ಲಿ ಬಂದಿದ್ದೇನೆ. ಸುಮಾರು 2 ಗಂಟೆಗಳ ಕಾಲ ತಡ ಆಗಿದೆ, ತಮ್ಮ ಕ್ಷಮೆಯನ್ನ ಕೋರ್ತೇನೆ. ಒಂದಷ್ಟು ಟಿವಿಗಳದ್ದು ಇಂಟರ್ವ್ಯೂ ಇತ್ತು, ಮಧ್ಯದಲ್ಲಿ ಬೇರೆಯವರು ಯಾರೋ ನನ್ನನ್ನ ಅಡ್ಡ ಹಾಕಿ ಹಿಡ್ಕೊಂಡಿದ್ರು, ಹಾಗಾಗಿ ತಡ ಆಯ್ತು. ಇವತ್ತು ಚುನಾವಣೆ ಬಂದಿದೆ. ನಾನು ಕುಣಗಲ್ಗೆ ಯಾಕೆ ಬಂದಿದ್ದೀನಿ ಅಂತ ಅಂದ್ರೆ, ಕೂಲಿ ಕೊಡ್ತೀರೇನೋ ಅಂತ ಕೇಳಕ್ಕೋಸ್ಕರ ಬಂದಿದ್ದೀನಿ. ಕೊಡ್ತೀರಾ ಇಲ್ವಾ? ನೀವು ಕೊಡ್ಬೇಕು, ಬೇರೆಯವ್ರ ಹತ್ರನೂ ಕೊಡಿಸ್ಬೇಕು. ನನಗೆ ನೀವು ಆಶೀರ್ವಾದ ಮಾಡಿದ್ರಿ. ನಾನು ನಿಮಗೆ ಮಾತು ಕೊಟ್ಟಿದ್ದೆ, ಕುಣಗಲ್ ತಾಲೂಕಿನ ಅಭಿವೃದ್ಧಿಗೆ ನಾನು ಶ್ರಮಿಸ್ತೇನೆ ಅಂತ ಹೇಳಿ. ಇವತ್ತು ವೈದ್ಯರಾಮಯ್ಯನವರ ಕನಸು, ಉಚ್ಮಾಸ್ತಿಗೌಡರ ಕನಸು ಇವತ್ತು ನನಸು ಮಾಡುವಂತ ಕೆಲಸ. ಇವತ್ತು ಹೇಮಾವತಿ ನದಿ ನೀರನ್ನ ತರುವಂತ ಪ್ರಯತ್ನದಲ್ಲಿ ಈಗಾಗಲೇ ನಾವು ಸುಮಾರು 900 ಚಿಲ್ಲರೆ ಕೋಟಿ ರೂಪಾಯಿ ಹಣವನ್ನ ತಂದು ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೇವೆ ಅಂತ ಅಂದ್ರೆ ಅದು ನೀವು ಕೊಟ್ಟಂತ ಶಕ್ತಿಯಿಂದ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೇನೆ. ಸಾಕಷ್ಟು ಅಭಿವೃದ್ಧಿ ಮಾಡ್ಲಿಕ್ಕೋಸ್ಕರ, ಹಳ್ಳಿಗಳ ಅಭಿವೃದ್ಧಿಗೋಸ್ಕರ, ರೈತರ ಅಭಿವೃದ್ಧಿಗೋಸ್ಕರ, ಮಹಿಳೆಯರ ಅಭಿವೃದ್ಧಿಗೋಸ್ಕರ ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ, ಪ್ರತಿಯೊಂದು ಹಂತದಲ್ಲೂ ಕೂಡ ನಾನೇನು MP ತರ ನಿಮ್ಮ ಹತ್ರ ಕೆಲಸ ಮಾಡಲಿಲ್ಲ. ನಾನು ಒಬ್ಬ ಪಂಚಾಯತಿ ಸದಸ್ಯನ ತರ ನಿಮ್ಮೂರುಗಳಿಗೆ ಬಂದು ನಿಮ್ ಜೊತೆ ಕೂತು ನಿಮ್ ಕಷ್ಟ ಏನು, ನಿಮ್ಗೇನನ್ನ ಬೇಕು, ನಿಮ್ ಪಂಚಾಯತಿಗೆ ಏನ್ ಬೇಕು, ಯಾವ ಕೆಲಸ ಆಗ್ಬೇಕು, ಪಂಚಾಯತಿಯಿಂದ ಏನ್ ಆಗ್ಬೇಕಾಗಿದೆ, ತಾಲೂಕ್ ಆಫೀಸಿಂದ ಏನ್ ಆಗ್ಬೇಕಾಗಿದೆ, ಕಂದಾಯ ಅಧಿಕಾರಿಗಳಿಂದ ಏನ್ ಸಮಸ್ಯೆ ಇದೆ, ಪ್ರತಿಯೊಂದನ್ನು ಕೂಡ ಕೇಳಿ ನಿಮ್ಮ ನೋವು, ದುಃಖ, ದುಮಾನಗಳನ್ನ ನಿವಾರಣೆ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ನಾನು ಒಬ್ಬ ನಿಮ್ಮ ತಾಲೂಕಿನ ಮಗನಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಇವತ್ತು ಏನು ಈ ಚುನಾವಣೆ ಬಂದಿದೆ, ಬಹುಶಃ ಈ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ನನಗೆ ಸ್ವಾಭಿಮಾನದ ಮತವನ್ನ ನೀವು ಹಾಕ್ಬೇಕು. ನಾನೊಬ್ಬ ಕನ್ನಡಿಗರ ಧ್ವನಿಯಾಗಿ ಕೆಲಸ ಮಾಡ್ಲಿಕ್ಕೆ ಮಾಡ್ತಾ ಇದ್ದೇನೆ. ಇವತ್ತು ಕರ್ನಾಟಕದ ತೆರಿಗೆ ವಿಚಾರದಲ್ಲಿ ಕರ್ನಾಟಕಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ವಿಚಾರ ಇವತ್ತು ಇಡೀ ದೇಶದ ಗಮನವನ್ನ ಸೆಳೆದಿದೆ. ಇವತ್ತು ಯಾವ ಬಿಜೆಪಿ ಸರ್ಕಾರ ರೈತರಿಗೆ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು, ಆ ಸರ್ಕಾರ ಇವತ್ತು ರೈತರ ಹತ್ರ ಪ್ರತಿನಿತ್ಯ GST ವಸೂಲು ಮಾಡುವಂತ ಒಂದು ಪದ್ಧತಿಯನ್ನ ಅಳವಡಿಸಿಕೊಂಡಿದ್ದಾರೆ. ಯಾವುದ್ರಲ್ಲೂ ಬಿಡ್ಲಿಲ್ಲ. ಜನಸಾಮಾನ್ಯರು ಉಪಯೋಗಿಸುವಂತ ಎಲ್ಲ ವಸ್ತುಗಳಿಗೆ GSTಯನ್ನ ಹಾಕಿ ನಿಮ್ಮ ಜೀವನವನ್ನ ದುಬಾರಿ ಮಾಡುವಂತ ಕೆಲಸ ಇವತ್ತು ಈ ದೇಶದಲ್ಲಿ ಏನಾರ ನಡೀತಾ ಇದೆ ಅಂದ್ರೆ ಅದು ಭಾರತೀಯ ಜನತಾ ಪಕ್ಷದವರು, ನರೇಂದ್ರ ಮೋದಿ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದನ್ನು ಅಂತಕ್ಕಂಥದ್ದು ತಾವ್ಯಾರು ಕೂಡ ಮರಿಬಾರ್ದು. ನೀವೇ ಹೇಳಿ, ನಿಮ್ಗೆ ಯಾವ್ದ್ರಲ್ಲಿ ಬಿಟ್ಟಿದ್ದಾರೆ GSTನ ಅಂತೇಳಿ. ಯಾವ್ದಾರ ಒಂದು ವಸ್ತುನಲ್ಲಿ ರೈತರು ಗೊಬ್ಬರದಲ್ಲಿ ಬಿಟ್ಟಿದಾರ, ರೈತರ ಔಷಧಿ ಹೊಡೆಯೋದ್ರಲ್ಲಿ ಬಿಟ್ಟಿದಾರ, ರೈತರ ನೇಗ್ಲಲ್ಲಿ ಬಿಟ್ಟಿದಾರ, ಊಟ ಮಾಡೋ ಮೊಸರು, ಹಾಲು, ತುಪ್ಪ, ಅಕ್ಕಿ, ಕಾಫಿ ಪುಡಿ, ಬೆಂಕಿಪಟ್ಟಣ, ಗ್ಯಾಸು, ಪೆಟ್ರೋಲು, ಡೀಸೆಲ್ ಕಮ್ಮಿ ಆಯ್ತಾ? ಕಮ್ಮಿ ಮಾಡ್ತೀವಿ ಅಂತ ಅಂದ್ರು, ಕಮ್ಮಿ ಮಾಡ್ಲಿಲ್ಲ. ನಿಮ್ಮ ಜೀವನ
ನೀವು ಕೂಲಿ ಮಾಡಿದ್ದು, ನೀವು ಸಂಪಾದನೆ ಮಾಡಿದ್ದು ಅಲ್ಲಿಗಲ್ಲಿಗೆ ಸರಿಯೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿ ಇವತ್ತು ಬದುಕು ಕಷ್ಟ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ನಿಮ್ಮ ಬದುಕಿಗೆ ಆಸರೆ ಆಗ್ಬೇಕು ಅಂತ ಹೇಳಿ ಕಳೆದ ಚುನಾವಣಾ ಸಂದರ್ಭದಲ್ಲಿ 5 ಗ್ಯಾರಂಟಿಗಳನ್ನ ನಾವು ಘೋಷಣೆ ಮಾಡಿದ್ವಿ. ಈ 5 ಗ್ಯಾರಂಟಿಗಳು ಇವತ್ತು ಒಂದು ಕುಟುಂಬಕ್ಕೆ ಕನಿಷ್ಠ 5,000 ರೂಪಾಯಿ ಉಳಿತಾಯ ಆಗ್ತಾ ಇದೆ. ಕನಿಷ್ಠ 5,000 ರೂಪಾಯಿ. ಹೆಣ್ಮಕ್ಳು ಬಸ್ನಲ್ಲಿ ಓಡಾಡ್ಲಿಕ್ಕೆ ಅವಕಾಶ ಕೊಟ್ಟಿರೋದ್ರಿಂದ ಪ್ರತಿನಿತ್ಯ ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ. ಈ ರಾಜ್ಯದಲ್ಲಿ 35 ಲಕ್ಷ ಜನ ಹೆಣ್ಣುಮಕ್ಳು ಪ್ರತಿನಿತ್ಯ ಬಸ್ನಲ್ಲಿ ಹೋಗ್ತಾ ಇದ್ದಾರೆ. ಪ್ರತಿನಿತ್ಯ 35 ಲಕ್ಷ ಜನ ಹೆಣ್ಮಕ್ಳು ಪ್ರಯಾಣ ಮಾಡ್ತಾ ಇದ್ದಾರೆ. ಕರೆಂಟ್ ಫ್ರೀ ಕೊಡ್ತೀವಿ ಅಂದ್ವಿ. ಬಿಜೆಪಿಯವರು ದಳದವರು ಬಾಯಿ ಬಡ್ಕೋತಾ ಇದ್ರು. ಎಲ್ ಕೊಟ್ಟರು, ಸುಳ್ಳು ಹೇಳ್ತಾವ್ರೆ, ಓಟ್ ಹಾಕ್ಸ್ಕೊಂಡ್ಬಿಡ್ತಾರೆ, ನಾಳೆ ಎಲ್ಲ ನಿಮ್ ಕೈ ಎತ್ಬಿಡ್ತಾರೆ, ಎಲ್ ಕೊಟ್ಟರು, ಕರೆಂಟೇ ಕೊಡೋಕೆ ಇವ್ರ ಕೈಲಿ ಆಗಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ಕಳೆದ 9 ತಿಂಗಳಿಂದ ಪ್ರತಿ ಕುಟುಂಬಕ್ಕೆ ಉಚಿತವಾದಂತಹ ಕರೆಂಟ್ ಅನ್ನ ಕಾಂಗ್ರೆಸ್ ಸರ್ಕಾರ, ನಿಮ್ಮ ಕೈ ಸರ್ಕಾರ ಇವತ್ತು ಕೊಡ್ತಾ ಬಂದಿದೆ. ಎಷ್ಟು ಜನ ಕರೆಂಟ್ ಕಟ್ತಾ ಇದ್ದಾರೆ? 2,000 ಜನ ಕಟ್ತಾವ್ರೆ ಕುಣಗಲಲ್ಲಿ ಕರೆಂಟ್ ಬಿಲ್. ಇನ್ನು ಇದ್ದವ್ರಿಗೆಲ್ರಿಗೂ ಫ್ರೀ. ನಾವೇನ್ ದಳದವರು ಅಂತ ಕೇಳಲಿಲ್ಲ, ನೀವು ಬಿಜೆಪಿಯವರು ಅಂತಾನು ಕೇಳಲಿಲ್ಲ, ಯಾಕೆ ರಂಗನಾಥ್ ಕೊಟ್ಟು ಹಾಕ್ಲಿಲ್ಲ ಅಂತಾನು ಕೇಳಲಿಲ್ಲ. ಎಲ್ರಿಗೂ ಕೊಟ್ಟಿದೀವಿ, ಎಲ್ರಿಗೂ ಅನುಕೂಲ ಮಾಡಿಕೊಟ್ಟಿದೀವಿ, ಎಲ್ರಿಗೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡಿದ್ದೇವೆ. ಇವತ್ತು ಈ ರಾಜ್ಯದ ಜನರ ಆರ್ಥಿಕ ಕಷ್ಟದಲ್ಲಿದ್ದಾರೆ, ಅವರಿಗೆ ಸಂಕಷ್ಟಕ್ಕೆ ನೆರವಾಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾವು ಕಾರ್ಯಕ್ರಮವನ್ನ ಕೊಟ್ಟಿದ್ದೇವೆ. ಅನ್ನಭಾಗ್ಯ ಎಲ್ಲೇ ಹೋದ್ರು ಹೇಳ್ತಾ ಇದ್ರು ಜನ ಎಲ್ಲ, 5 ಕೆಜಿ ಸಾಕಾಗೋದಿಲ್ಲ ನಮ್ಗೆ ಅಕ್ಕಿ, 3 ಕೆಜಿ ಅಕ್ಕಿ ಕೊಡ್ತಾರೆ, 2 ಕೆಜಿ ರಾಗಿ ಕೊಡ್ತಾರೆ. 3 ಕೆಜಿ ಅಕ್ಕಿ, 2 ಕೆಜಿ ರಾಗಿ ಕೊಡ್ತಾರೆ, ಸಾಕಾಗೋದಿಲ್ಲ, ಇನ್ನ ನಮ್ಗೆ ಅಕ್ಕಿ ಬೇಕು ಅಂದ್ರು. ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ವಿ. ಕೇಂದ್ರದವರು ನಮಗೆ ದುಡ್ಡಿಗೆ ಅಕ್ಕಿ ಕೊಡಲ್ಲ ಅಂದ್ರು. ಅವ್ರು ಅಕ್ಕಿ ಕೊಡ್ಲಿಲ್ಲ ಅಂದ್ರು ಚಿಂತೆ ಇಲ್ಲ ಅಂತ ಹೇಳಿ ಇವತ್ತು 170 ರೂಪಾಯಿ ನನ್ನ ತಾಯಂದಿರ ಅಕೌಂಟ್ಗೆ ನೇರವಾಗಿ ಒಬ್ಬರಿಗೆ 170 ರೂಪಾಯಿ, ಇಬ್ಬರಿಗೆ 340 ರೂಪಾಯಿ, 5 ಜನಕ್ಕೆ 5 ಜನ ಇದ್ರೆ 850 ರೂಪಾಯಿ ಬರ್ತಾ ಇದೆ. ಕುಣಗಲ್ನಲ್ಲಿ ಎಲ್ಲಾರ ಮನೆಗೂ ಬರ್ತಾ ಇದೆ. 60,000 ಕುಟುಂಬಗಳು ತಗೋತಾವೆ. 60,000 ರೈತ ಕುಟುಂಬಗಳು, ಕಾರ್ಮಿಕ ಕುಟುಂಬಗಳು, ಬಡವರು ಇವತ್ತು ಅಕ್ಕಿಯ ಹಣವನ್ನ ಪಡಿತಾ ಇದ್ದಾರೆ. ಅದ್ರಲ್ಲಿ ಬಿಜೆಪಿಯವರು ಇದ್ದಾರೆ, ದಳದವರು ಇದ್ದಾರೆ, ಕಾಂಗ್ರೆಸ್ ಅವರು ಇದ್ದಾರೆ, ಮನೆ ಕೂತಿರೋರು ಇದ್ದಾರೆ, ಕೆಲಸ ಮಾಡ್ತಾ ಇರೋರು ಇದ್ದಾರೆ. ಯಾರಿಗೂ ಬಿಡ್ಲಿಲ್ಲ. ಇವತ್ತು ನಮ್ಮನ್ನ ಬೈತಾರೆ, ಸರ್ಕಾರ ದಿವಾಳಿ ಆಗೋಯ್ತು, ದಿವಾಳಿ ಆಗೋಯ್ತು, ದಿವಾಳಿ ಆಗೋಯ್ತು. ನಾವು ನಿಮಗೆ ಬಡವರಿಗೆ ಸಹಾಯ ಮಾಡಿದ್ರೆ ದಿವಾಳಿ ಆಗೋದಿಲ್ಲ. ಇವತ್ತು ಕೇಂದ್ರ ಸರ್ಕಾರ ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ 17.5 ಲಕ್ಷ ಕೋಟಿ ಹಣವನ್ನ ಕಾರ್ಪೊರೇಟ್ ಸೆಕ್ಟರ್ ನಲ್ಲಿರ್ತಕ್ಕಂಥ ಕಾರ್ಪೊರೇಟ್ ಕಂಪನಿಗಳಿಗೆ, ಕೈಗಾರಿಕೋದ್ಯಮಿಗಳಿಗೆ, ಮಲ್ಟಿನ್ಯಾಷನಲ್ ಕಂಪನಿಗಳಿಗೆ ಸಾಲ ಕಟ್ಟಲಿಲ್ಲ ಅಂತೇಳಿ ಸಾಲನ ಮನ್ನಾ ಮಾಡಿ ಪಕ್ಕಕ್ಕಿಟ್ಟಿರುವಂತ ಉದಾಹರಣೆ ಇವತ್ತು ಈ ದೇಶದಲ್ಲಿದೆ. ಎಷ್ಟು ಲಕ್ಷ? 17 ಲಕ್ಷ ಕೋಟಿ, 17.5 ಲಕ್ಷ ಕೋಟಿ ಹಣವನ್ನ ಸಾಲ ಮನ್ನಾ ಮಾಡಿದ್ದಾರೆ. ರೈತರು ಸಾಲ ಮನ್ನಾ ಮಾಡಲಿಲ್ಲ, ಬರ ಅಂತ ಅಂದ್ರೆ ದುಡ್ಡು ಕೊಡ್ಲಿಲ್ಲ, ನೀರಾವರಿ ಯೋಜನೆಗಳಿಗೆ ಹಣ ಕೊಡ್ಲಿಲ್ಲ, ಇವತ್ತು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಲಿಲ್ಲ. ಮನೆ ಕಟ್ತೀವಿ ಅಂತ ಅಂದ್ರೆ ಸಿಮೆಂಟ್ಗೆ 28% GST. 18 28 ಸಿಮೆಂಟ್ಗೆ ಎಷ್ಟ್ರಿ? ನಿಮ್ಗೆ ಗೊತ್ತಿಲ್ಲ ಸರಿಯಾಗಿ. ಸಿಮೆಂಟ್ಗೆ 18%, ಕಬ್ಬಣಕ್ಕೆ 28%. ಮನೆ ಎಲ್ಲಪ್ಪ ಕಟ್ಟೋದು? ಮನೆ ಎಲ್ಲಿ ಕಟ್ಟೋದು? ಬಡವ್ರ ಕಷ್ಟ ಏನ್ ಗೊತ್ತಾಗುತ್ತೆ? ಬಟ್ಟೆಗೆ 12%, ತಿನ್ನೋ ಊಟಕ್ಕೆ 18%, ಎಲ್ಲದಕ್ಕೂ ಟ್ಯಾಕ್ಸ್ ಹಾಕಿ 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 ಈ ದುಡ್ಡೆಲ್ಲ ಎಲ್ಲೋಯ್ತದೆ ಅಂತ ಅಂದ್ರೆ ಕರ್ನಾಟಕ ಅಭಿವೃದ್ಧಿಗೆ ಬರ್ತದ ಅಂದ್ರೆ ಕರ್ನಾಟಕದ ಅಭಿವೃದ್ಧಿಗೆಲ್ಲ ಈ ದುಡ್ಡೆಲ್ಲ ಹೋಯ್ತಾ ಇರೋದು. ಈ ದುಡ್ಡೆಲ್ಲ ಗುಜರಾತ್ ಅಭಿವೃದ್ಧಿಗೆ, ಉತ್ತರ ಪ್ರದೇಶದ ಅಭಿವೃದ್ಧಿಗೆ. ಯಾರ ಹಣ? ಕರ್ನಾಟಕದ ರೈತರ ಬೆವರಿನ ಹಣ, ರೈತರ ಕೂಲಿ ಕಾರ್ಮಿಕರ ಬೆವರಿನ ಹಣ. ನಿಮ್ಮ ಹಣ ಇವತ್ತು ಉತ್ತರ ಭಾರತದ ಅಭಿವೃದ್ಧಿಗೆ ಹೋಗ್ತಾ ಇದೆ. ಎಷ್ಟು ಕೊಡ್ತಾರೆ? ನೀವು 100 ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ ನಿಮ್ಗೆ 13 ರೂಪಾಯಿ ಕೊಡ್ತಾರೆ ವಾಪಸ್ ಕರ್ನಾಟಕಕ್ಕೆ. ಉತ್ತರ ಪ್ರದೇಶಕ್ಕೆ 100 ರೂಪಾಯಿ ಅವ್ರು ಟ್ಯಾಕ್ಸ್ ಕಟ್ಟಿದ್ರೆ 333 ರೂಪಾಯಿ ಕೊಡ್ತಾರೆ. ಎಷ್ಟು? 333 ರೂಪಾಯಿ ಕೊಡ್ತಾರೆ.
ಬಿಹಾರಕ್ಕೆ 100 ರೂಪಾಯಿ ಅವ್ರು ಕಟ್ಟಿದ್ರೆ 750 ರೂಪಾಯಿ ಕೊಡ್ತಾರೆ. ಎಷ್ಟು? ಯಾರ್ ದುಡ್ಡು? ಗುಜರಾತ್ ದುಡ್ಡಲ್ಲ ಅದು, ತಮಿಳ್ನಾಡುದು, ಕರ್ನಾಟಕದ್ದು, ಆಂಧ್ರ ಪ್ರದೇಶದ್ದು, ಕೇರಳದು, ಮಹಾರಾಷ್ಟ್ರದ ಹಣ ಇವತ್ತು ಉತ್ತರ ಭಾರತದ ಅಭಿವೃದ್ಧಿಗೆ ಕೊಡುವಂತ ಹಣ. ಹಂಗಾದ್ರೆ ನಮ್ಮಲ್ಲೇನು ಕಷ್ಟನೇ ಇಲ್ವಾ? ನಮ್ಮ ರೈತರಿಗೆ ಅನ್ಯಾಯ ಆಗ್ತಾ ಇಲ್ವಾ? ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಆಗ್ತಾ ಇಲ್ವಾ? ನಮ್ಮ ಹುಡುಗರಿಗೆ ಉದ್ಯೋಗ ಬೇಡವಾ? ಇದನ್ನ ಕೇಳ್ತು ಅಂದ್ರೆ ನೀನೊಬ್ಬ ದೇಶದ್ರೋಹಿ, ನೀನ್ ದೇಶ ಭಾಗ ಮಾಡಕ್ ಬಂದಿದ್ಯಾ ಅಂತ. ನಾನು ದೇಶ ಭಾಗ ಮಾಡಕ್ಕಲ್ಲ, ನಾನು ಈ ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ತೆರಿಗೆ ಅನ್ಯಾಯವನ್ನ ಇವತ್ತು ರಾಜ್ಯದ ಜನರಿಗೆ, ದೇಶದ ಜನರಿಗೆ ತಿಳಿಸಿದ್ದೇನೆ. ಕಳೆದ 10 ವರ್ಷಗಳಲ್ಲಿ ಮೋದಿ ಸರ್ಕಾರ ಬಂದ ಮೇಲೆ 24 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಕಟ್ಟಿದೀವಿ ಕರ್ನಾಟಕದವರು. ಎಲ್ಗೆ? ಡೆಲ್ಲಿಗೆ 24 ಲಕ್ಷ ಕೋಟಿ ಕಟ್ಟಿದೀವಿ. ಅವ್ರು ನಮ್ಗೆ ಎಷ್ಟು ಕೊಟ್ಟವ್ರೆ? 2,92,000 ಕೋಟಿ ರೂಪಾಯಿ ಕೊಟ್ಟವ್ರೆ. ಎಷ್ಟು? 2 ಲಕ್ಷದ ಎಷ್ಟು ವರ್ಷಕ್ಕೆ? 10 ವರ್ಷಕ್ಕೆ 2,92,000 ಕೋಟಿ. ಉತ್ತರ ಪ್ರದೇಶಕ್ಕೆ ಎಷ್ಟು ಕೊಡ್ತಾರೆ ಗೊತ್ತಾ? 1 ವರ್ಷಕ್ಕೆ 2,20,000 ಕೋಟಿ ರೂಪಾಯಿ ಕೊಡ್ತಾರೆ 1 ವರ್ಷಕ್ಕೆ. ಯಾರ್ದಪ್ಪ ದುಡ್ಡು? ಮೋದಿ ದುಡ್ಡಲ್ಲ ಅದು, ಕರ್ನಾಟಕದ ಕನ್ನಡಿಗರ ದುಡ್ಡು, ರೈತರ ದುಡ್ಡು, ಕೂಲಿ ಕಾರ್ಮಿಕರ ದುಡ್ಡು. ಇವತ್ತು ಬಂದ್ಬಿಟ್ಟು ಓಟ್ ಹಾಕಿ ಅಂದ್ರೆ ಮೇಕೆದಾಟು ಯೋಜನೆಗೆ ಅನುಮತಿ ಕೊಟ್ರ? ಅಲ್ಲಿ ಕಳಸಾ ಬಂಡೂರಿಗೆ ಅನುಮತಿ ಕೊಟ್ರ? ಅಲ್ಲಿ ಕೃಷ್ಣಾ ಮೇಲ್ದಂಡೆಗೆ ಅನುಮತಿ ಕೊಟ್ರ? ಮಹದಾಯಿ ಯೋಜನೆಗೆ ಅನುಮತಿ ಕೊಟ್ರ? ಭದ್ರಾಗೆ ದುಡ್ಡು ಕೊಟ್ರ? ಎತ್ತಿನೊಳೆ ಪೂರ್ಣಗೊಳಿಸಿ ಅಂತ ದುಡ್ಡು ಕೊಟ್ರ? ಏನು ಇಲ್ಲ. ಇವತ್ತು ಎಲ್ಲ ಸುಳ್ಳು ಹೇಳ್ಕೊಂಡು ಇವತ್ತು ನಮ್ಮ ಕರ್ನಾಟಕದ, ದಕ್ಷಿಣ ಭಾರತದ ಹಣವನ್ನ ಉತ್ತರ ಭಾರತದ ಅಭಿವೃದ್ಧಿಗೆ ತೆಗೆದುಕೊಂಡೋಗಿ ಇವತ್ತು ನಮ್ಮನ್ನ ಮುಂದಿನ ದಿನಗಳಲ್ಲಿ ಭಿಕ್ಷುಕರನ್ನಾಗಿ ಮಾಡುವಂತ ಕೆಲಸ. ಇವತ್ತು ಬೆಂಗಳೂರಿಗೆ ಯಾರು ಬರ್ತಾ ಇರೋರು? ಎಲ್ಲ ಉತ್ತರ ಭಾರತದವರು. ಇಲ್ಲಿ ನಾವು ನಾಳೆ ದಿನ ಏನಾಗ್ಬೇಕಾಯ್ತದೆ? ನಾವೆಲ್ಲ ಹೋಗಿ ಅಲ್ಲಿ ಭಿಕ್ಷೆ ಬೇಡಬೇಕಾದಂತ ಪರಿಸ್ಥಿತಿ ನಿಮ್ಮ ಮಕ್ಕಳಿಗೆ ಬರ್ತದೆ. ಅದಕ್ಕಿಂತ ಮುಂಚಿತವಾಗಿ ತಾವೆಲ್ಲ ಎಚ್ಚೆತ್ಕೊಂಡು ಇವತ್ತು ಈ ಚುನಾವಣೆಯಲ್ಲಿ ಇವತ್ತು ಏನು ವಿಚಾರ ಇದೆ, ಈ ವಿಚಾರಕ್ಕೆ ತಕ್ಕಂತೆ ಪಾಠವನ್ನ ಭಾರತೀಯ ಜನತಾ ಪಕ್ಷಕ್ಕೆ ತಾವು ಕಲಿಸ್ಬೇಕು. ಕನ್ನಡಿಗರ ಪರವಾಗಿ ಕೆಲಸ ಮಾಡೋರಿಗೆ ಕನ್ನಡದ ಧ್ವನಿ, ಕರ್ನಾಟಕದಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯಕ್ಕೆ ತಾವೆಲ್ಲರೂ ಕೂಡ ಪ್ರತಿಭಟನೆಯನ್ನ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು ಅಂತ ಕೇಳಲಿಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ. ಇವತ್ತು ಕೃಷ್ಣಕುಮಾರ್ ಓಟ್ ಹಾಕ್ತಾ ಇದ್ರಿ ಈ ತಾಲೂಕಲ್ಲಿ. ನಾಗರಾಜ ಏನು ಓಟ್ ಹಾಕ್ತಾ ಇದ್ರಿ. ಈಗ ನಾಗರಾಜ ಏನೋ ನಿಂತಿಲ್ಲ, ಕೃಷ್ಣಕುಮಾರು ನಿಂತಿಲ್ಲ, ನಿಮ್ ತಾಲೂಕವ್ರು ಯಾರು ನಿಂತಿಲ್ಲ. ನಿಮ್ ತಾಲೂಕಿನ ಅಷ್ಟೋ ಇಷ್ಟೋ ಸೇವೆ ಮಾಡಿ ನಿಮ್ ಋಣ ತೀರ್ಸ್ಬೇಕು ಅಂತ ಹೇಳಿ ಕೂಲಿಗೋಸ್ಕರ ನಿಂತಿದ್ದೀನಿ. ನಾನು ನಿಮ್ಮ ಕೂಲಿ ಮಾಡ್ಲಿಕ್ಕೋಸ್ಕರ ಪ್ರತಿದಿನ ಈ ಬಾರಿ ಇಲ್ಲ ಅಂತ ಅಂದ್ರೆ ನಿಮಗೆ 1,500 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನ ಕೊಡಿಸಿದೀನಿ ನಮ್ಮ ಸರ್ಕಾರ ಬಂದ. ಬಿಜೆಪಿಯವರು ಯಾರ ಕೊಡ್ಸಿದ್ರ? ಈಗ ಕೊಟ್ಟಿರೋದನ್ನ ಕಿತ್ಕೊಂಡಿದ್ರು, ಮತ್ತೆ ಈಗ ತಂದು ಕೆಲಸ ಶುರು ಮಾಡಿಸಿದೀವಿ. ನಾನು ಅದಕ್ಕೆ ಕೇಳೋದು, ಅವರಿಬ್ರು ನಿಂತಿಲ್ಲ, ನಾನ್ ನಿಂತಿದ್ದೇನೆ. ಈಗ ನಿಂತಿರೋರು ದೇವೇಗೌಡರು ರಳಿಯ ಹಾಸನದವರು, ಅವ್ರು ಅಲ್ಲಿರ್ಲಿ. ನೀವು ನನಗೆ ಆಶೀರ್ವಾದ ಮಾಡಿ ನಿಮಗೆ ನಿಮ್ಮ ಋಣವನ್ನ ತೀರಿಸುವಂತ ಕೆಲಸ ನಾನು ಮಾಡ್ತೇನೆ. ನಮ್ಮ ಗ್ಯಾರಂಟಿಗಳು 2,000 ರೂಪಾಯಿ ಗೃಹಲಕ್ಷ್ಮಿ ಬರ್ತಾ ಇದೆಯನ್ರಮ್ಮ? ಎಲ್ರಿಗೂ ಗೊತ್ತಾದ ಇಲ್ವಾ? ಎಷ್ಟು ತಿಂಗಳು ಬತ್ತು? 9 ಇರ್ಬೇಕು. ಈ ತಿಂಗಳು ಬರ್ಬೇಕಾ? ನಾನ್ ಬೆಂಗಳೂರಲ್ಲಿ ನಿನ್ನೆ ಕೇಳಿದೆ, 9 ತಿಂಗಳು ಬಂದ್ಬಿಟ್ಟದೆ ಅಂದ್ರು. ಇಲ್ಲ 8 ಅಂದೆ. ಇಲ್ಲ ಬಂದಾಯ್ತು 9 ಅಂದ್ರು. ನಿಮ್ಗೂ 8 9? ಇನ್ನೊಂದು 10-12 ದಿನ 8 ದಿನದಲ್ಲಿ ಬಂದ್ಬಿಡ್ತದೆ. ಇವತ್ತೆಷ್ಟು ಡೇಟು? 20ನೇ ತಾರೀಕು ಒಳಗಡೆ ಬಂದ್ಬಿಡ್ತದೆ. ಏನ್ ಮಾಡ್ತೀರಿ ಈಗ? 2ನೇ ಕ್ರಮ ಸಂಖ್ಯೆ 2,000 ರೂಪಾಯಿ, 2,000 ರೂಪಾಯಿ ಕ್ರಮ ಸಂಖ್ಯೆಯ 2ನೇ ಕ್ರಮ ಸಂಖ್ಯೆಯ 2ನೇ ಕ್ರಮ ಸಂಖ್ಯೆಯ
ಹಸ್ತದ ಗುರುತಿಗೆ ಯಾವ ಹಸ್ತ ಅದು? ನೀವು ಊಟ ಮಾಡೋ ಕೈ, ನೀವು ದುಡಿಯೋ ಕೈ, ನೀವು ಊಟ ಮಾಡೋ ಕೈ, ನೀವು ದುಡಿಯೋ ಕೈ, ನಿಮ್ ಮಕ್ಕಳನ್ನ ಸಾಕುವಂತ ಕೈ, ದಾನ ಧರ್ಮ ಮಾಡುವಂತ ಕೈ. ಈ ಕೈಯನ್ನ ತಾವೆಲ್ಲರೂ ಕೂಡ ಗಟ್ಟಿ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಹಿರಿಯರಲ್ಲಿ, ನನ್ನ ಎಲ್ಲ ಯುವಕರಲ್ಲಿ, ನನ್ನ ತಾಯಂದ್ರಲ್ಲಿ ಕೈ ಮುಗಿದು ಪ್ರಾರ್ಥಿಸ್ತಾ, ತಾವೆಲ್ಲರೂ ಕೂಡ ಪಕ್ಷ ಭೇದ ಮರೆತು ಎಲ್ಲರನ್ನೂ ಕೂಡ ಕೇಳಬೇಕು. ನೋಡಪ್ಪ, ಎಲ್ರಿಗೂ 2000 ಬರ್ತಾ ಇದೆ. ಕೃಷ್ಣಕುಮಾರು ನಿಲ್ಲಿಲ್ಲ, ನಾಗರಾಜನು ನಿಲ್ಲಿಲ್ಲ. ಯಾಕೆ ಸುಮ್ನೆ ಓಟ್ ಹಾಕಿ ವೇಸ್ಟ್ ಮಾಡ್ತೀರಿ? ಡಿ ಕೆ ಸುರೇಶ್ ಓಟ್ ಹಾಕಿದ್ರೆ ಇನ್ನ 4 ವರ್ಷ ಸರ್ಕಾರ ಇರ್ತದೆ. ಡಿ ಕೆ ಶಿವಕುಮಾರ್ ಅವ್ರು ಇರ್ತಾರೆ. ನಮ್ ತಾಲೂಕ್ ಏನಪ್ಪ ಕೆಲಸ ಆಗ್ಬೇಕು, ಅಭಿವೃದ್ಧಿ ಆಗ್ತದೆ. ನಮ್ಮ ಯುವಕರ ಭವಿಷ್ಯವನ್ನ ನಿರ್ಧಾರ ಮಾಡ್ತಕ್ಕಂತ ಶಕ್ತಿ ಡಿ ಕೆ ಶಿವಕುಮಾರ್ ಅವರಿಗೆ, ಡಿ ಕೆ ಸುರೇಶ್ಗೆ, ರಂಗನಾಥ್ಗಿದೆ. ತಾವು ಆಶೀರ್ವಾದ ಮಾಡಿ ಅಂತ ಹೇಳಿ ಅವರೆಲ್ಲರಿಗೂ ನೀವು ಮನವರಿಕೆ ಮಾಡಿ ನನ್ನ ಕೈ ಮುಗಿದು ಪ್ರಾರ್ಥಿಸ್ತೇನೆ. ತಮ್ಮೆಲ್ಲರಿಗೂ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.